ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ವೀಕ್ಷಕ ಬಾಂಧವರಿಗೆ 2025ನೇ ಇಸ್ವಿಯ ಶುಭಾಶಯಗಳು. ಜನವರಿ ತಿಂಗಳಿನ ರಾಶಿ ಭವಿಷ್ಯ ಧನುರಾಶಿ. ಎಲ್ಲ ರಾಶಿ ಭವಿಷ್ಯಗಳು ಕೂಡ ಗ್ರಹಗತಿ ಮೇಲಿಗೆ ಇರುವುದರಿಂದ ಧನುರಾಶಿಯಿಂದ ಗ್ರಹಗತಿಯನ್ನು ಹಾಗೂ ಫಲಗಳನ್ನು ತಿಳಿದುಕೊಳ್ಳೋಣ. ಧನುರಾಶಿಯಿಂದ ರವಿಯು 1ನೇ ಮನೆ ಹಾಗೂ 2ನೇ ಮನೆಯಲ್ಲಿಯೂ, ಕುಜಗ್ರಹನು 8ನೇ ಮನೆಯಲ್ಲಿ, ಬುಧಗ್ರಹನು 12 ಹಾಗೂ 1ನೇ ಮನೆಯಲ್ಲಿ, ಗುರುವು 6ನೇ ಮನೆಯಲ್ಲಿ, ಶುಕ್ರಗ್ರಹನು 3ನೇ ಮನೆಯಲ್ಲಿ, ಶನೈಶ್ಚರನು 3ನೇ ಮನೆ ಸ್ವಕ್ಷೇತ್ರವಾದ ಕುಂಭರಾಶಿಯಲ್ಲಿಯೂ, ರಾಹುಗ್ರಹನು 4ನೇ ಮನೆಯಲ್ಲಿ, ಕೇತುಗ್ರಹನು 10ನೇ ಮನೆಯಲ್ಲಿ ಕ್ರಮವಾಗಿ ಸಂಚಾರವನ್ನು ಮಾಡ್ತಾರೆ. ರವಿಯು 1ನೇ ಮನೆಯಲ್ಲಿ ಸಂಚಾರವನ್ನು ಮಾಡ್ತಾ ಇರುವಾಗ ಆರೋಗ್ಯ ಬಗ್ಗೆ ತುಂಬ ಕಾಳಜಿಯನ್ನು ವಹಿಸುವುದು ಬಹಳ ಉತ್ತಮ. ತಂದೆ ತಾಯಿ ಮಕ್ಕಳ ಆರೋಗ್ಯದಲ್ಲಿ ಏರುಪೇರು ಆಗಿ ಸ್ವಲ್ಪ ಮಟ್ಟಿಗೆ ಮನಶ್ಚಿಂತತೆಯನ್ನು ಕೂಡ ರವಿಗ್ರಹನು ತೋರಿಸ್ತಾನೆ. ಅದೇ ರವಿಗ್ರಹನು 2ನೇ ಮನೆಯಲ್ಲಿ ಸಂಚಾರವನ್ನು ಮಾಡ್ತಾ ಇರುವಾಗ ಸ್ವಲ್ಪ ಮಟ್ಟಿಗೆ ಕಣ್ಣು ನೋವನ್ನು ತೋರಿಸಿಕೊಡ್ತಾನೆ ಹಾಗೂ ಆಸ್ಪತ್ರೆಗಳಿಗಾಗಿ ಆರೋಗ್ಯಕ್ಕಾಗಿ ಸ್ವಲ್ಪ ಮಟ್ಟಿಗೆ ಧನದ ಖರ್ಚು ನಷ್ಟವನ್ನು ಕೂಡ ತೋರಿಸಿಕೊಡ್ತಾನೆ. ಆದರೆ ತಿಂಗಳ ಅಂತ್ಯಭಾಗದಲ್ಲಿ ಮಕ್ಕಳಿಂದ ಸಂತಸದ ಸುದ್ದಿಯನ್ನು, ಮಕ್ಕಳಿಂದ ಸುಖವನ್ನು ಕೂಡ ತೋರಿಸಿಕೊಡ್ತಾನೆ. ಕುಜಗ್ರಹನು 8ನೇ ಮನೆಯಲ್ಲಿ ಸಂಚಾರವನ್ನು ಮಾಡುತ್ತಾ ಧನುರಾಶಿಯವರಿಗೆ ವಿವಾಹ ವಿಳಂಬವತೆಯನ್ನು ತೋರಿಸಿಕೊಡ್ತಾನೆ. ಶೀಘ್ರ ವಿವಾಹ ಪ್ರಾಪ್ತಿಗಾಗಿ ಸ್ವಯಂವರ ಪಾರ್ವತಿ ಪೂಜೆ ಮಾಡುವುದು ಬಹಳ ಉತ್ತಮ. ಕುಜಗ್ರಹನಿಂದ ಆಯುಧಗಳಿಂದ ಅಪಘಾತವನ್ನು, ವಾಹನದಲ್ಲಿ ಅಪಘಾತವನ್ನು ಕೂಡ ತೋರಿಸಿಕೊಡ್ತಾನೆ. ಆದರೆ ಅದೇ ಕುಜಗ್ರಹನು ಭೂ ಸಂಬಂಧಿ ಉದ್ಯೋಗ ವ್ಯವಹಾರಸ್ಥರಿಗೆ ಲಾಭವನ್ನು ಕೂಡ ತೋರಿಸಿಕೊಡ್ತಾನೆ. ಬುಧಗ್ರಹನು 12ನೇ ಮನೆಯಲ್ಲಿ ಸಂಚಾರವನ್ನು ಮಾಡುತ್ತಾ ವಿಷಯ ಸುಖವನ್ನು ಹಾಗೂ ವಿದ್ಯಾರ್ಥಿಗಳಿಗೆ ಮಾತ್ರ ವಿದ್ಯೆಯಲ್ಲಿ ನಿರಾಸಕ್ತಿಯನ್ನು ಕೂಡ ತೋರಿಸಿಕೊಡ್ತಾನೆ. ಮನಶ್ಚಂಚಲತೆಯನ್ನು ಕೂಡ ತೋರಿಸಿಕೊಡ್ತಾನೆ. ಅದೇ ಬುಧಗ್ರಹನು 1ನೇ ಮನೆಯಲ್ಲಿ ಸಂಚಾರವನ್ನು ಮಾಡುತ್ತಾ ತಿಂಗಳ ಅಂತ್ಯಭಾಗದಲ್ಲಿ ವಿದ್ಯಾರ್ಥಿಗಳಿಗೆ ವಿದ್ಯೆಯಲ್ಲಿ ಪ್ರಗತಿಯನ್ನು ಹಾಗೂ ಧನುರಾಶಿಯವರಿಗೆ ಮಕ್ಕಳಿಂದ ಸುಖವನ್ನು, ಮಕ್ಕಳಿಂದ ಯಶಸ್ಸನ್ನು ಕೂಡ ಬುಧಗ್ರಹನು ತೋರಿಸಿಕೊಡ್ತಾನೆ. ಗುರುವು 6ನೇ ಮನೆಯಲ್ಲಿ ಇರುವುದರಿಂದ ಮಿತ್ರರ ಲಾಭ, ಮಿತ್ರರಿಂದ ಸಂತಸವನ್ನು ಕೂಡ ತೋರಿಸಿಕೊಡ್ತಾನೆ. ಉದ್ಯೋಗ ವ್ಯವಹಾರಕದಲ್ಲಿ ಅಧಿಕ ಕೆಲಸವನ್ನು, ಆಯಾಸವನ್ನು ತೋರಿಸಿಕೊಟ್ಟರೂ ಆ ಉದ್ಯೋಗದಲ್ಲಿ ಧನಪ್ರಾಪ್ತಿಯನ್ನು ಗುರುಗ್ರಹನು ತೋರಿಸಿಕೊಡ್ತಾನೆ. ಆದರೆ ಷಷ್ಠ ಸ್ಥಾನ ಗುರು ಶುಕ್ರನ ಮನೆಯಲ್ಲಿ ಇರುವುದರಿಂದ ಗುರುಗಳ ಆರಾಧನೆ, ತ್ರಿಮೂರ್ತಿಗಳ ಆರಾಧನೆ ಮಾಡುವುದು ಬಹಳ ಉತ್ತಮ. ಶುಕ್ರಗ್ರಹನು ಧನುರಾಶಿಯಿಂದ 3ನೇ ಮನೆಯಲ್ಲಿ ಸಂಚಾರವನ್ನು ಮಾಡುತ್ತಾ ಅಧಿಕಾರ ಲಾಭ, ವಾಹನ ಪ್ರಾಪ್ತಿ, ಸ್ತ್ರೀಯರಿಗೆ ವಿವಾಹ ಯೋಗಾದಿಗಳನ್ನು ಕೂಡ ತೋರಿಸಿಕೊಡ್ತಾನೆ. ಶನೈಶ್ಚರನು ಸ್ವಕ್ಷೇತ್ರವಾಗಿರ್ತಕ್ಕಂತಹ ಕುಂಭರಾಶಿಯಲ್ಲಿ 3ನೇ ಮನೆಯಲ್ಲಿ ಇರುವುದರಿಂದ ಶತ್ರು ನಾಶವನ್ನು ಹಾಗೂ ಕಬ್ಬಿಣ, ಕಲ್ಲು ವ್ಯಾಪಾರಿಗಳಿಗೆ ಅಭಿವೃದ್ಧಿಯನ್ನು ಕೂಡ ತೋರಿಸಿಕೊಡ್ತಾನೆ. ಕಲ್ಲು ಕಬ್ಬಿಣದಲ್ಲಿ ಯಾರೆಲ್ಲ ವೃತ್ತಿಯಲ್ಲಿದ್ದಾರೋ ವೃತ್ತಿ ಲಾಭಾದಿಗಳನ್ನು ಕೂಡ ತೋರಿಸಿಕೊಡ್ತಾನೆ. ರಾಹುಗ್ರಹನು 4ನೇ ಮನೆಯಲ್ಲಿ ಸಂಚಾರವನ್ನು ಮಾಡುತ್ತಾ ವಾಹನದ ಅಪಘಾತಗಳನ್ನು ಕೂಡ ರಾಹುಗ್ರಹ ಸೂಚನೆಯನ್ನು ಮಾಡುವುದರಿಂದ ವಾಹನದಲ್ಲಿ ಹೋಗುವಾಗ ಜಾಗ್ರತೆಯನ್ನು ವಹಿಸಿ. ಭೂ ಸಂಬಂಧಿ ವಿವಾದಾದಿಗಳನ್ನು ಕೂಡ ತೋರಿಸಿಕೊಡ್ತಾನೆ. ಗೃಹ ಸಂಬಂಧಿ ಚಿಂತೆ, ನ್ಯಾಯಾಲಯದಲ್ಲಿ ಅಪಜಯಗಳನ್ನು ಕೂಡ ರಾಹುಗ್ರಹನು ತೋರಿಸಿಕೊಡ್ತಾನೆ. ಕೇತುಗ್ರಹನು 10ನೇ ಮನೆಯಲ್ಲಿ ಸಂಚಾರವನ್ನು ಮಾಡುತ್ತಾ ವಿಜ್ಞಾನ ವೃತ್ತಿಯಲ್ಲಿ, ವಿಜ್ಞಾನದಲ್ಲಿ ಇರತಕ್ಕಂತಹ ಜನರಿಗೆ ನೂತನ ಆವಿಷ್ಕಾರ ಮಾಡುವ ಯೋಗವನ್ನು, ಅದರಿಂದ ಯಶಸ್ಸನ್ನು, ಧನಲಾಭವನ್ನು ತೋರಿಸಿಕೊಡ್ತಾನೆ. ಬೇರೆ ವೃತ್ತಿಯಲ್ಲಿರುವವರಿಗೆ ವೃತ್ತಿ ಬದಲಾವಣೆಯನ್ನು ಕೇತುಗ್ರಹನು ತೋರಿಸಿಕೊಡ್ತಾನೆ. ಉದ್ಯೋಗ ವ್ಯಾಪಾರಸ್ಥರಿಗೆ ಧನಲಾಭಾದಿಗಳನ್ನು ಕೂಡ ತೋರಿಸಿಕೊಡ್ತಾನೆ. ಉದ್ಯೋಗಕ್ಕಾಗಿ ಅಥವಾ ವಿದ್ಯಾಕ್ಕೋಸ್ಕರವಾಗಿ ಧನುರಾಶಿಯವರಿಗೆ ವಿದೇಶ ಪ್ರಯಾಣಾದಿಗಳನ್ನು ಕೂಡ, ಜ್ಞಾನಪ್ರಾಪ್ತಿಯನ್ನು ಕೂಡ ಕೇತುಗ್ರಹನು ತೋರಿಸಿಕೊಡ್ತಾನೆ. ಧನುರಾಶಿಯವರಿಗೆ ಉತ್ತಮ ಬಣ್ಣಗಳನ್ನು ನೋಡೋಣ. ಪಚ್ಚೆ, ಹಳದಿ ಹಾಗೂ ಗಿಳಿ ಪಚ್ಚೆ ಹಾಗೂ ಬಿಳಿ ಬಣ್ಣವು ಉತ್ತಮ ಫಲಪ್ರದಗಳು. ಧನುರಾಶಿಯವರಿಗೆ ಉತ್ತಮ ದಿನಾಂಕವನ್ನು ವೀಕ್ಷಿಸೋಣ. 8, 14, 24 ಹಾಗೂ 26 ತಾರೀಖುಗಳು ಶುಭಪ್ರದಗಳು. ಧನುರಾಶಿಯಿಂದ ಗ್ರಹಗತಿಯಿಂದ ಸೂಚಿಸಲ್ಪಡುವ ಸ್ವಲ್ಪ ಮಟ್ಟಿನ ಕಷ್ಟ ನಷ್ಟಗಳು ಕೂಡ ದೇವತಾ ಅನುಗ್ರಹದಿಂದ ದೂರವಾಗಿ ಇಷ್ಟಾರ್ಥಗಳನ್ನು ದೇವರು ಅನುಗ್ರಹಿಸಲಿ ಎಂದು ದೇವರಲ್ಲಿ ನಾನು ಕೂಡ ಪ್ರಾರ್ಥನೆಯನ್ನು ಮಾಡುತ್ತಾ ಸರ್ವೇ ಜನಾಃ ಸುಖಿನೋ ಭವಂತು.
ಸಮಸ್ತ ಸನ್ಮಂಗಲಾನಿ ಭವಂತು. ಶ್ರೀಕೃಷ್ಣಾರ್ಪಣಮಸ್ತು.